ಹಾಸ್ಯ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ರಸ್ತೆ ಉದ್ದಕ್ಕೂ ಸಿಗುತ್ತೆ ರೀ. ಮೊನ್ನೆ ನಾನು ಬಸವನಗುಡಿ ಹತ್ರ ಬರ್ತಾ ಇದ್ದೆ, ನಿಜವಾಗ್ಲೂ ಹೇಳ್ತೀನಿ, 3 ಹಸುಗಳು ಮಲ್ಕೊಂಡ್ಬಿಟ್ಟಿದ್ವು ಅಲ್ಲಿ ರೋಡಲ್ಲಿ. 3 ಪ್ರಾಣಿ ಇದೆ. ಎಲ್ಲರೂ ಬರ್ತಾರೆ, ಪ್ಯಾ 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 ಅಂತಾರೆ. ಎಕ್ಸ್ಟೆನ್ಷನ್ ಏರಿಯಾ ಅದು ಸ್ವಲ್ಪ ಪ್ಯಾ ಪ್ಯಾ. ಹಸುಗಳು ಅವ್ರು ನೋಡ್ತಾವೆ ಹಿಂಗೆ, ನೀನು ಯಾವ ಆಡಿ ಕಾರಲ್ಲಿ ಬಂದಿದ್ಯಾ, ಮೊದಲು ನನ್ನ ಜಾಗ ಇದು, ಈ ಕಾರ್ ಹೊಡಿದ್ಯಾ, ನೋಡ್ಬೇಕು ಬ್ಲ್ಯಾಂಕ್ ಆಗಿ ಹಿಂಗೆ ನೋಡಿ. ಇವರು ಪ್ಯಾ 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 ಕೀ ಡ್ರ ಅಲ್ಲಾಡ್ಲಿಲ್ಲ, ಅದು ಹಂಗೆ ಪ್ಯಾ ಅಲ್ಲೇ ಒಬ್ಬ ಮೋಟ್ರ್ ಬೈಕ್ ತೊಗೊಂಡು ಡ್ರ್ 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 ಅಂತ ಹಿಂಗೆ ಗುದ್ದಕ್ಕೆ ಹೋದ. ಹಿಂದ್ಗಡೆ ಒಬ್ಬ ಕೂತಿದೆ, ಹಂಗೆ ಮಾಡಬೇಡ ಕಣೆ, ಗೋಮಾತೆ ಅದು, ಅದಕ್ಕೆ ನಮಸ್ಕಾರ ಮಾಡಿ ಹೇಳು ಹೋಗುತ್ತೆ ಆ ಕಡೆಗೆ. ಏನೋ ಗೋಮಾತೆ ನಮಸ್ಕಾರ ಮಾಡಿ ಹೇಳು ಹೋಗುತ್ತೆ. ಹೆಂಗೆ ಹೇಳ್ಬೇಕು, ನಮಸ್ಕಾರ ಮಾಡಿ ಹೇಳು. ಇವನು ಹೋದ, ಮೋಟ್ರ್ ಬೈಕ್ ಬಿಟ್ಬಿಟ್ಟು ಹೋಗಿ ಇಳಿದ್ಬಿಟ್ಟು ಹಸದ್ರ, ಗೋಮಾತೆ ತಾಯಿ ಗೋಮಾತೆ ಜಾಗ ಬಿಡಮ್ಮ ಗೋಮಾತೆ. ಎದ್ದೋಗ್ಬಿಡ್ತು ಆ ಕಡೆಗೆ. ಖುಷಿ ಆಗ್ಬಿಡ್ತು, ಗೋಮಾತೆ ಅಂತ ಕೈ ಮುಗಿದ ತಕ್ಷಣ ಎದ್ದೋಡ್ಬಿಡ್ತು. ಖುಷಿ ಆಯ್ತು ಇವನಿಗೆ. ನೋಡಿ ಅದಕ್ಕೆ ಟ್ರೈ ಮಾಡೋದ. ಇನ್ನೊಂದು ಕೂತಿತ್ತು, ಅದಕ್ಕೆ ಹೋಗ್ಬಿಟ್ಟು, ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಅಮ್ಮ ಗೋಮಾತೆ ಜಾಗ ಬಿಡಮ್ಮ. ಅದು ಎದ್ದೋಗ್ಬಿಡ್ತು. ನೋಡಿದ್ರ ಪ್ರಾಣಿಗಳು ನಾವು ಹೇಳಿದ್ರೆ ಕೇಳ್ತ್ರಿ, ಗೋಮಾತೆ ಅದು ನೋಡು. ಇನ್ನೊಂದಿತ್ತು ಅಲ್ಲ ನೋಡು, ಅಮ್ಮ ಗೋಮಾತೆ ಎದ್ದಳಮ್ಮ ಹೋಗು, ಅಮ್ಮ ಗೋಮಾತೆ 2-3 ಸತಿ, ಅಮ್ಮ ಗೋಮಾತೆ ಎದ್ದಳಮ್ಮ ಹೋಗಮ್ಮ. ಹಿಂದ್ಗಡೆ ಅವನು ಹೇಳ್ದ, ಅದು ಗೋಮಾತೆ ಅಲ್ಲ ಅಪ್ಪ, ಹುಷಾರಾಗಿರು ಅಂದ. ಅದಕ್ಕೆ ಫಸ್ಟು ಇದೆಲ್ಲ ಯಾಕೆ ಅಂದರೆ ಜನರಲ್ ನಾಲೆಜ್ ರೀ. ನಿಜವಾಗ್ಲೂ AC ಕಾರಲ್ಲಿ ಮಕ್ಕಳನ್ನ ನೀವು ಕಳಿಸ್ತಿರಲ್ಲ ಕಾಲೇಜ್ಗೆ, ಸ್ಕೂಲ್ಸ್ಗೆ, ಅವ್ರು ಏನೂ ಕಲಿಯೋದಿಲ್ಲ. AC ಕಾರಲ್ಲಿ ಹೋದವರು AC ಬಸ್ಸಲ್ಲಿ ಏನೋ ನಡ್ಕೊಂಡು ಹೋಗ್ತಾರಲ್ಲ, ಅವರು ನಿಜವಾದ ಜೀವನದ ಪಾಠ ಕಲಿತಾರೆ. ಅವ್ರಿಗೆ ಗೊತ್ತಿರ್ತದೆ ಏನೇನು ಅಂತ. ಬೇರೆ AC ಕಾರಲ್ಲಿ ಅಲ್ಲಿ ಹೋದ ತಕ್ಷಣ ಏನೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕೆ ಜೀವನದ ಪಾಠ ಎಲ್ಲಿದೆ ಅಂದರೆ ಸ್ಕೂಲಲ್ಲಿ ಮಾತ್ರ ಇಲ್ಲ, ಸ್ಕೂಲ್ಗೆ ಹೋಗೋ ರಸ್ತೆನಲ್ಲೂ ಇದೆ. ಆದ್ದರಿಂದ ಬಡತನ ಎಲ್ಲವನ್ನೂ ಕಲಿಸುತ್ತೆ, ಹಿರಿತನ ನಮಗೇನು ಕಲಿಸಲ್ಲ, ಹಸಿವು ನಮಗೆಲ್ಲ ಕಲಿಸುತ್ತೆ ಅಂತಾರೆ. ಅದಕ್ಕೆ ಹಸಿವಿನೊಂದಿಗೆ ನಾವು ನಗೋದನ್ನು ಕಲಿಬೇಕು ಅಂತೀವಿ. ನಗು ಏನೇನರಲ್ಲಿ ಬರುತ್ತೆ. ನಾನು ಬಹಳ ವರ್ಷಗಳಿಂದ ಹೇಳ್ತಿದ್ದೆ, ನಮ್ಮ ಭಾಷೆ ನಮ್ಮ ಶೈಲಿಯಿಂದ ಇದೆ ಹಾಸ್ಯ ಅಂತ. ನಿಜವಾಗ್ಲೂ ನಮ್ಮ ಭಾಷೆಯಿಂದಾನೂ ಇದೆ. ಹೇಳ್ತೀನಿ, ನಮ್ಮ ಹುಡುಗರು ನೋಡ್ರಿ ನೀವು ಇವತ್ತಿನ ಭಾಷೆ ಹೆಂಗಿದೆ ಅಂತ. ಮುಂಚೆ ಎಲ್ಲ ನಾನು ಹೇಳ್ತಿದ್ದೆ ಬೇರೆ ಬೇರೆ ಭಾಷೆ ಇದೆ, ಅದನ್ನು ಮಾಡ್ತೀನಿ. ಆದರೆ ಹೌ ಡು ಯು ಲಿಸನ್ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂತ, ಈ ಭಾಷೆಗಳು ಏನೇನಕ್ಕೆ ಬರುತ್ತದೆ ಅಂತ. ಆದರೆ ನಮ್ಮ ಹುಡುಗರೇ ಭಾಷೆ ಚೇಂಜ್ ಮಾಡಿಬಿಟ್ಟವ್ರೆ. ನೋಡಿ ಬೇಕಾದ್ರೆ ಹುಡುಗರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಣ್ಣ ನಮಸ್ಕಾರ ಅಣ್ಣ, PUC ಮುಗೀತಣ್ಣ, ಆಮೇಲೆ ನನ್ನ ಡಿಗ್ರಿ ಮುಗೀತಣ್ಣ, ನೀನು ನಾನು ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ ಓದೋಕ್ಕೆ, ನೀನು ನಾನು ಅಮೇರಿಕಾ ಹೋಗ್ತಾ ಇದ್ದೀನಿ ಅಣ್ಣ, ವೆರಿ ಗುಡ್. ಅಮೇರಿಕಾ ಹೋಗ್ತಾ ಇದೆಯಾ, ವೆರಿ ಗುಡ್. ನೀನು ನಾನು ಅಣ್ಣ ನಾನು ಆಸ್ಟ್ರೇಲಿಯಾ ಸಿಡ್ನಿ, ವೆರಿ ಗುಡ್. ಓಟ್ ಪಾಪ ಹೋಗ್ತಾರೆ, ಚೆನ್ನಾಗಿರ್ತಾರೆ, ಕಾಲ್ಗೆಲ್ಲ ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಒಂದು 3 ವರ್ಷ ಓದ್ಬಿಟ್ಟು ಬರಲಿ, ಆಮೇಲೆ ನೋಡಿ ಅವ್ರ ಸ್ಟೈಲ್ ನೀವು ಫುಲ್ ಡಿಸೈನೇ ಚೇಂಜು, ಬಟ್ಟೆನೇ ಚೇಂಜು. ಈ ಕಡೆ ಪ್ಯಾಂಟಲ್ಲ, ಆ ಕಡೆ ಚಡ್ಡಿ ಎಲ್ಲ ಮಧ್ಯಕ್ಕೆ ಹಾಕೊಂಡಿರ್ತಾರೆ. ಆಮೇಲೆ ನೋಡ್ಬೇಕು ನೀವು, ಒಬ್ಬ ಅದು ಏನೇನು ಸ್ಟೈಲ್ಗಳು ರೀ. ವಾಲೆ ಹಾಕಿರ್ತಾರೆ ಎಲ್ಲರೂ, ಇಲ್ಲಿ ವಾಲೆ ಹಾಕಿದ್ರೆ ಇವ್ರು ಇಲ್ಲೊಂದು ಎಲ್ಲೆಲ್ಲೋ ವಾಲೆ ಹಾಕಿರ್ತಾರೆ, ಕಾಣ್ದಿರೋ ಕಡೆ ಎಲ್ಲ. ಆಮೇಲೆ ಶೇವಿಂಗ್ ಮಾಡ್ತಾರೆ ನೋಡಬೇಕು, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಂಗೆ ಬಿಟ್ಟಿರ್ತಾರೆ. ಅದಕ್ಕೇನು ಬಿಟ್ಟಿರ್ತಾರೆ ಗೊತ್ತಿಲ್ಲ. ಇದೆಲ್ಲ ಪರವಾಗಿಲ್ಲ. ಹೇರ್ ಕಟ್ಟಿಂಗ್ ಒಂದು ಮಾಡ್ತಾರೆ, ನಿಜವಾಗ್ಲೂ ಏನಿದೆ ಲೇಟೆಸ್ಟ್ ಹೇರ್ ಕಟ್ಟಿಂಗು. ನಾಳೆ ಬೆಳಗ್ಗೆ ನಾನು ನೆನೆಸ್ಕೊತೀರ ನೀವೆಲ್ಲ, ಹೆಂಗಿದೆ ಹೇರ್ ಕಟ್ಟಿಂಗ್ ಅಂದರೆ ಇಲ್ಲಿಂದ ತೆಗೆದುಬಿಟ್ಟಿರ್ತಾರೆ, ಇಲ್ಲೂ ತೆಗೆದುಬಿಟ್ಟಿರ್ತಾರೆ, ಇಲ್ಲಿ ಮಾತ್ರ ಬಿಟ್ಟಿರ್ತಾರೆ ಹಿಂಗೆ, ಇಲ್ಲಿ ಮಾತ್ರ. ನಾಳೆ ಬೆಳಗ್ಗೆ ನೀವು ನೆನ್ಪಿಟ್ಕೋತೀರ ನೋಡಿ ಬೇಕಾದ್ರೆ, ಇಲ್ಲಿ ಮಾತ್ರ ಕೂದಲು ಬಿಟ್ಟಿರ್ತಾರೆ. ಅದು ಹೆಂಗೆ ಕಾಣುತ್ತೆ ಗೊತ್ತಾ, ಈ ಟಾಯ್ಲೆಟ್ ತೊಳೆಯೋ ಬ್ರಷ್ ಇದ್ದಂಗೆ ಇಲ್ವ ಅದು. ನೋಡಿ ಬೇಕಾದ್ರೆ ನಾಳೆ ಬೆಳಗ್ಗೆ ನೀವು ಅದಕ್ಕೆ ನೆನೆಸ್ಕೊಳ್ಳೋದು. ನನ್ನ ಆ ಬ್ರಷ್ ನೋಡಿದ ತಕ್ಷಣ ಧ್ಯಾನ ಅಂತ ನೆನ್ಪಿಸ್ಕೊತ ಹಂಗಿದೆ. ಆಮೇಲೆ ಮಾತಾಡೋದು ನೋಡಬೇಕು. ಇಲ್ಲಿರುವಾಗ ಅಣ್ಣ ನಮಸ್ಕಾರ ಅಣ್ಣ, 3 ವರ್ಷ ಅಮೇರಿಕಾಗೆ ಹೋಗ್ಬಂದು, ವಾಸ್ ಮ್ಯಾನ್ ಐ ಡೋಂಟ್ ನೋ ಯುನೋ ಮಾಮ್ ಟೋಲ್ಡ್ ಮೀ ಯುನೋ ರಿಯಲಿ ನಮ್ಮ ಅಪ್ಪ ಹೇಳ್ದೋ ಅದೇನೋ ಬೋನಲ್ಲಿ ನಾಯಿ ಮರಿ ಸಿಕ್ಕಾಕೊಂಡಿರ್ತಾರಲ್ಲ ಹಂಗೆ ಆಡ್ತಿರ್ತಾರೆ. ಯಾಕೆ ಅಂತ ಹುಡುಕ್ದೆ ನಾನು. ಇಲ್ಲೆಲ್ಲ ಅಕ್ಕಿ ರೊಟ್ಟಿ, ಅನ್ನ, ಬೇಳೆ, ಸಾರು ಎಲ್ಲ ತಿಂದು ಆರಾಮಾಗಿರ್ತಾರೆ. ಅಲ್ಲೋಗಿ ಅಮೇರಿಕಾಗೆಲ್ಲ ಹೋಗ್ಬಿಟ್ಟು ಪಿಜ್ಜಾ ತಿಂದು ಹಿಂಗೆ ಆಗ್ಬಿಟ್ಟವ್ರ ಅಂತ. ಆ ಪಿಜ್ಜಾ ಹೆಂಗಿದೆ ರೀ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಅದು. ಇನ್ನು ಆ ಬರ್ಗರು ಗೌರ್ಮೆಂಟ್ ಬಸ್ ಸೀಟೇ ಕಿತ್ಕೊಂತಿದ್ದಂಗಿದೆ, ಬಸ್ಕ. ನೀವೆಲ್ಲ ಹೇಳ್ಬೋದು, ಅದು ಯಾಕೆ ಹಂಗೆ ಹೇಳಿದ್ರಿ, ನಾವೆಲ್ಲ ತಿಂದಿದ್ದೀವಿ. ಅದು ಏನು ವರ್ಲ್ಡ್ಸ್ ಟೇಸ್ಟಿಯೆಸ್ಟ್ ಫುಡ್ ನಾನು ತಿಂದಿದ್ದೀನಿ ರೀ. ಪ್ರಪಂಚದ ಅತ್ಯಂತ ರುಚಿಯಾದ ಆಹಾರ ನಾನು ತಿಂದಿದ್ದೀನಿ. ನಿಜವಾಗ್ಲೂ ನೀವು ತಿಂದಿದ್ದೀರಾ. ಅದು ಯಾವುದು ಅಂದರೆ ತಾಯಿಯ ಕೈ ತುತ್ತು, ತಾಯಿ ಮಾಡಿದ್ದ ಅನ್ನ ಸಾರು. ಅದಕ್ಕಿಂತ ಟೇಸ್ಟಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಹೇಳೋದು ಇಲ್ಲೇ ಇದೆ ಎಲ್ಲ ನಮ್ಮ ಭಾಷೆಗಳು ಅಂತ. ಅದಕ್ಕೆ ನಾಳಿದ್ದು ಭಾಷೆಗಳು ಹೆಂಗಿದೆ ಇದೆಲ್ಲ ಮಾತಾಡ್ಬೇಕಾದ್ರೆ ನಮ್ಮ ಭಾಷೆಗಳ ಬಗ್ಗೆ ಹೇಳ್ತೀವಿ. ನಮ್ಮ ಭಾಷೆ ಈಸ್ ಬ್ಯೂಟಿಫುಲ್.
ಪ್ರಪಂಚದ ಎಲ್ಲ ಭಾಷೆ ಚೆನ್ನಾಗಿದೆ, ಎಷ್ಟು ಭಾಷೆ ಆಗುತ್ತೆ ಅಷ್ಟು ಭಾಷೆ ಕಲೀರಿ, ಆದರೆ ಕರ್ನಾಟಕದಲ್ಲಿದ್ದಾಗ ಕನ್ನಡ ಮಾತಾಡಿ ಅಂತ ಹೊರತು ಯಾರನ್ನೂ ನೋಯಿಸೋನಲ್ಲ ಕನ್ನಡಿಗ, ಎಲ್ಲರನ್ನೂ ಪ್ರೀತಿಸೋನು ಕನ್ನಡಿಗ, ಹಸಿದವನಿಗೆ ಅನ್ನ ಹಾಕೋನು ಕನ್ನಡಿಗ, ಯಾರ ಮನೆಗೂ ಕನ್ನ ಹಾಕೋನಲ್ಲ ಕನ್ನಡಿಗ, ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಕನ್ನಡಿಗ, ಎಲ್ಲ ತಾಯಂದಿರನ್ನ ತನ್ನ ತಾಯಿ ಥರ ನೋಡೋನು ಕನ್ನಡಿಗ, ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಇದು ಕನ್ನಡಿಗನ ಅಡ್ರೆಸ್ಸು ಅಷ್ಟೇ ರೀ, ಅಡ್ರೆಸ್ಸು ಅಷ್ಟೇ.